ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ. ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಖಾಲಿ ಹೊಟ್ಟೆಗೆ ಜೀರಿಗೆ ನೀರು ಕುಡಿಯೋಣ ಅಂತೇಳಿ ಜೀರಿಗೆ ಅಷ್ಟೇ ಹಾಕಿ ನಾನು ಇದು ಕುದಿಸ್ಕೊಂಡಿದ್ದೀನಿ. ಇದನ್ನ ನೆನೆಸಿಟ್ಕೊಂಡು ರಾತ್ರಿ ಬೆಳಿಗ್ಗೆ ಎದ್ದು ಬಿಸಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನೆನೆಸೇನಿಟ್ಟಿರಲಿಲ್ಲ, ಬೆಳಿಗ್ಗೆ ಎದ್ದು ಜೀರಿಗೆನೇ ಬೇಯಿಸ್ಕೊಂಡಿದ್ದೀನಿ. ಗ್ಯಾಸ್ಟ್ರಿಕ್ ಎಲ್ಲ ಇದ್ದರೆ ತುಂಬಾ ಒಳ್ಳೆಯದು. ನಾನು ಹಂಗಾಗಿ ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ಇವತ್ತು ಜೀರಿಗೆ ನೀರನ್ನೇ ಕುಡಿಯೋಣ ಅಂಥೇಳಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಕೂಡ ಅವಾಯ್ಡ್ ಆದಂಗೆ ಅನಿಸುತ್ತೆ. ಬೇಕಾದರೆ ಟ್ರೈ ಮಾಡಿ, ಒಂದು 3-2 ಡೇಸ್ ಕುಡೀರಿ ಡೈಲಿ, ಗೊತ್ತಾಗುತ್ತೆ ನಿಮಗೆ. ಜೀರಿಗೆ ನೀರೆಲ್ಲ ಕುಡ್ದಾದ ನಂತರ ನಾನು ಇಲ್ಲಿ ತಿಂಡಿ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೋತಾ ಇದ್ದೀನಿ. ಏನು ಸೊಪ್ಪಿದು ಅಂತೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ. ಈ ಎಲೆನ ಯೂಸ್ ಮಾಡಿ ಏನು ಮಾಡ್ತಿದ್ದೀನಿ ಅಂತ ನೆಕ್ಸ್ಟ್ ನೋಡಿ. ಆದರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ಎಲೆಯನ್ನು ಯೂಸ್ ಮಾಡಿಕೊಂಡು ಯಾವ ಡಿಶ್ನ ಮಾಡ್ಬೋದು, ಮತ್ತು ತುಂಬ ಡಿಶ್ಗಳನ್ನ ಮಾಡ್ಬೋದು. ಆದರೆ ನಾನು ಇವತ್ತು ಯಾವ ಡಿಶ್ ಮಾಡ್ತಿದ್ದೀನಿ ಅಂತ ಕೊನೆವರೆಗೂ ನೋಡಿ. ನಾನಿವಾಗ ಎಲೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಕೂಡ ಜೋಡಿಸಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಒಂದು ಪಾತ್ರೆನ ಕಾಯಕ್ಕಿಟ್ಟು ಆ ಪಾತ್ರೆಯಲ್ಲಿ ಎಲೆಗಳನ್ನೆಲ್ಲ ಹುರ್ಕೋತಾ ಇದ್ದೀನಿ. ತೊಳೆದಿರೋ ಎಲೆಗಳನ್ನ ಬೇಕಂದರೆ ನೀವು ಬಟ್ಟೆ ಮೇಲೆ ಒಣಗಾಕ್ಬಿಟ್ಟು ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ. ಯಾಕಂದರೆ ನೀರಿನಂಶ ಎಲ್ಲ ಬಟ್ಟೆಗೆ ಹೀರ್ಕೊಂಡಿರುತ್ತಲ್ಲ, ಆಗ ಇನ್ನೂ ಬೇಗ ಹುರ್ಕೋಬೋದು. ಇಲ್ಲಾಂದರೆ ಹಂಗೇ ಬಿಸಿ ಮಾಡಿಕೊಂಡ್ರೂ ಆಗುತ್ತೆ. ನಾನು ಹಂಗೇ ಒಣಗಿಸಿಟ್ಟಿದ್ದೆ ಅಷ್ಟೇ. ಸ್ವಲ್ಪ ಆರಕ್ಕಿಟ್ಟಂಗೆ ನೀರನ್ನ ತೊಳೆದಾದ್ಮೇಲೆ ಚೆನ್ನಾಗಿ ಅನಿಸ್ತು, ಅದನ್ನು ನಾನು ಡೈರೆಕ್ಟಾಗಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ ಅಷ್ಟೇ. ನೀವು ಯಾವುದೇ ಎಣ್ಣೆ ಕೂಡ ಏನು ಹಾಕಕ್ಕೆ ಹೋಗ್ಬೇಡಿ, ಸುಮ್ಮನೆ ಅದು ಖಾಲಿನೇ ಹುರ್ಕೊಳ್ಳಿ. ಇದು ನೋಡಿ, ಈ ಹುರಿದಾದ್ಮೇಲೆ ಈ ರೀತಿ ಆಗುವವರೆಗೂ ನೀಟಾಗಿ ಹುರ್ಕೊಳ್ಳಿ. ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಸ್ಪ್ರೆಡ್ ಮಾಡಿ ಆರಕ್ಕಿಟ್ರೆ ಒಳ್ಳೆಯದು. ಇಲ್ಲಾಂದರೆ ಅದು ಸುಮ್ಮನೆ ಹಿಂಗೆ ಒಂದೇ ಸಲ ಇಟ್ಬಿಟ್ರೆ ಅದು ಮುದ್ದೆ ಟೈಪ್ ಅನಿಸ್ತಾ ಇರುತ್ತೆ, ಬಿಸಿಲು ಹುರಿದಿರ್ತೀವಲ್ಲ. ಹಾಗಾಗಿ ಅದು ಆರಿದ್ಮೇಲೆ ಚೆನ್ನಾಗಿ ಅನಿಸುತ್ತೆ. ಅದನ್ನ ಆರಕ್ಕಿಟ್ಟು ನಾನು ಅದೇ ಪಾತ್ರೆಗೆ ಒಂದು 3 ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಅದು ಸ್ವಲ್ಪ ಹುರಿದಾದ ನಂತರ ಅದ್ರ ಜೊತೆಗೇ ಉದ್ದಿನಕಾಳನ್ನು ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಗೆ ಹುರ್ಕೊಳ್ಳಿ. 1 ಸ್ಪೂನಷ್ಟು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಒಂದು 7-8 ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಹುರ್ಕೋತಾಯಿದ್ದೆ. ನಿಮಗೆ ಖಾರ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಆ ಅನುಸಾರವಾಗಿ ನೀವು ಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ. ಅದನ್ನು ಹುರ್ಕೊಂಡಾದ್ಮೇಲೆ ನಾನು ಹುಣಸೆಹಣ್ಣು ಕೂಡ ಹಾಕ್ಕೋತಾಯಿದ್ದೀನಿ. ಹುಣಸೆಹಣ್ಣು ಹಾಕ್ಕೊಂಡು ಅದರಲ್ಲೇ ಹಾಗೆ ಸ್ವಲ್ಪ 1-2 ಸೆಕೆಂಡ್ ಬಿಸಿ ಮಾಡ್ಕೊಳ್ಳಿ. ಹುಣಸೆಹಣ್ಣು ಡ್ರೈ ಆಗೇ ಇರುತ್ತೆ, ಜಸ್ಟ್ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದ್ರ ಜೊತೆಗೇ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗೆಲ್ಲ ಫ್ರೈ ಮಾಡಿಕೊಂಡು ತಟ್ಟೆಗೇ ಈಗ ಎಲ್ಲನ ಆರಾಕಕ್ಕೆ ಇಟ್ಟಿದ್ದೀನಿ. ಮತ್ತು ಮೊದಲೇ ಒಂದಲ್ಗ ಸೊಪ್ಪನ್ನ ಆರಾಕಕ್ಕೆ ಇಟ್ಟಿದ್ದೇನೆ, ಅದನ್ನು ಕೂಡ ಇದ್ರ ಜೊತೆನೇ ಎಲ್ಲ ಹಾಕ್ಕೊಂಡು ಇವಾಗ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ನಾನಿವಾಗ ಮಿಕ್ಸಿ ಜಾರನ್ನ ತೊಗೊಂಡು ಎಲ್ಲ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ 1 ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ನೀರು ಹಾಕ್ಕೊಳ್ದೆ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಾದರೆ ಪೌಡ್ರ್ ಟೈಪ್ ಆದರೆ ಮಾಡ್ಕೊಳ್ಳಿ, ಒಳ್ಳೆಯದೇ. ನಂದಿಲ್ಲಿ ಸ್ವಲ್ಪ ತರಿಯಾಗಿ ಇದೆ. ಈ ಪೌಡ್ರನ್ನ ನೀವು 1 ತಿಂಗಳವರೆಗೂ ಬೇಕಿದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಈ ಪೌಡ್ರೆಲ್ಲ ಮಾಡಿಟ್ಟಾದಮೇಲೆ ನಾನು ನೆಕ್ಸ್ಟ್ ಇವಾಗ ಬನ್ನಿ ಏನು ಮಾಡೋದು ಅಂತ ನೋಡೋಣ. ನಾನು ಪಕ್ಕಕ್ಕಿಟ್ಟು ಪೌಡ್ರನ್ನ ಇವಾಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಿಂಪಲಾಗಿ ಒಂದು ಒಗ್ಗರಣೆ ಟೈಪ್ ಮಾಡ್ಕೊಳ್ಳೋಣ. ನಾನಿವಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು, ನಾನು ಜೀರಿಗೆನ ಹಾಕೋಕ್ಕೆ ಹೋಗಿಲ್ಲ, ಬರೀ ಸಾಸಿವೆ ಹಾಕಿದ್ದೀನಿ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಕಡಲೆ ಬೀಜನೂ ಕೂಡ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಹಾಗೆ ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಜೊತೆಗೇ ನಾನು 1 ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ಕಿಪ್ ಆಗಿದೆ, ನಾನು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪೌಡ್ರು ಕೂಡ ಹಾಕ್ಕೋತಾ ಇದ್ದೀನಿ. ಪೌಡ್ರ್ ಹಾಕ್ಕೊಂಡು ಹಾಗೆ ಜಸ್ಟ್ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ಸೆಕೆಂಡ್ ಬಿಸಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ನಂತರ ಅದು ಮಸಾಲೆ ರೆಡಿ ಆಯಿತು. ನಾನೀಗ ವೈಟ್ ರೈಸ್ನ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡಿ, ವೈಟ್ ರೈಸ್ಗೆ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೀಗ ಅನಿಸ್ತಾ ಇರ್ಬೋದು ಇವಾಗ ಪುಳಿಯೋಗರೆ ಕಲಿಸ್ದಂಗೆ ಅನ್ನಿಸ್ತಿದೆ ಅಂತ. ಹೌದು, ಪುಳಿಯೋಗರೆ ಥರನೇ ಅನಿಸುತ್ತೆ. ನೀವು ಬೇಕಂತ ಅಂದರೆ ಇದರೊಳಗಡೆ ಸ್ವಲ್ಪ ಯಾವುದಾದ್ರೂ ಪುಳಿಯೋಗರೆನೂ ಕೂಡ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಯಾವುದೂ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಇಷ್ಟು ಪೌಡ್ರನ್ನೇ ಹಾಕಿ ಮಾಡಿದ್ದೀನಿ. ಈಸಿಯಾಗಿ
ರೈಸ್ ಐಟಮ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಒಂದಲ್ಗ ಸೊಪ್ಪದು ಯೂಸು ನಿಮಗೆ ಗೊತ್ತಿದೆ ಅಲ್ವಾ, ಎಷ್ಟೆಲ್ಲ ಒಳ್ಳೆಯದು. ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ, ಈಸಿಯಾಗೂ ಕೂಡ ಮಾಡ್ಕೋಬೋದು. ಹಾಗಾಗಿ ನೋಡಿ, ಈಗ ನಾನು ಇದು ಪೌಡ್ರನ್ನು ಕೂಡ ತೋರಿಸಿದ್ದೀನಲ್ವ, ಈ ರೀತಿ ಪೌಡ್ರನ್ನು ಮಾಡ್ಕೊಂಡಿದ್ದು ಇಟ್ಕೊಳ್ತೀನಿ. ಮತ್ತು ಇದನ್ನು ಮಸಾಲೆ ಮಾಡಿರುವಂಥದ್ದು ಇದು. ಈ ರೀತಿ ಮಸಾಲೆನೂ ಸ್ವಲ್ಪ ಒಂದು 2-3 ಡೇಸ್ ಇಡ್ಬೋದು. ಪೌಡ್ರಂತೂ 1 ತಿಂಗಳವರೆಗೂ ಸ್ಟೋರ್ ಮಾಡಿಡ್ಬೋದು. ಒಂದಲ್ಗ ಸೊಪ್ಪು ಸಿಕ್ಕಿದಾಗ ಮಿಸ್ ಮಾಡದೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಮಕ್ಳಿಗೂ ಕೂಡ ಒಳ್ಳೆಯದು, ದೊಡ್ಡವ್ರಿಗೂ ಕೂಡ ಒಳ್ಳೆಯದು. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ, ಗ್ರೀನ್ ಆಗಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಸೊಪ್ಪು ಸಿಕ್ಕಿದಾಗ ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಪ್ಪ ಇವರು ಬೇವಿನ ಸೊಪ್ಪನ್ನ ತೋರಿಸ್ತಿದ್ದಾರಲ್ಲಪ್ಪ ಅಂತ ಅನ್ಕೋತಿದ್ರು ಅನಿಸುತ್ತೆ. ಬೇವಿನ ಸೊಪ್ಪು ಅಂತ ಗೊತ್ತಿರುವಂಥದ್ದೇ, ಎಷ್ಟು ಆಯುರ್ವೇದಿಕ್ ಎಲೆ ಅಥವಾ ಸೊಪ್ಪು ಅಂತ ಅನ್ಕೋಬೋದು ಅಂತ ಗೊತ್ತಿರುವಂಥದ್ದೇ ನಿಮಗೆ. ಇದರಲ್ಲಿ ಎಷ್ಟು ಒಳ್ಳೆಯದಿದೆ, ಏರ್ ಫಾಲ್ಗಾಗಲಿ, ಸ್ಕಿನ್ಗೆ ಆಗಲಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಆಗಲಿ ಎಲ್ಲ ತುಂಬಾ ಒಳ್ಳೆಯದು. ಅದನ್ನು ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೋಡಿ. ನಾನು ಅದನ್ನು ಸ್ವಲ್ಪ ಅರಿಶಿನದ ಗೊನೆ ತಗೊಂಡು ಅದನ್ನು ಕೆಚ್ಕೊಂಡು ಮತ್ತು ಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ರುಬ್ಕೊಳ್ಳೋ ಥರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನ ನಾನು ಮಿಕ್ಸಿಲಿ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಏನಪ್ಪ ಮಾಡ್ತಿರೋದು ಇವರು ಅಂತ ನೋಡ್ತಾ ಇದ್ದೀನಿ ಅನಿಸುತ್ತೆ. ನಾನು ಇದನ್ನು ಈ ಥರ ಹರ್ಕೋತಾ ಇದ್ದೀನಿ, ಸೊಪ್ಪನ್ನ ಕಲ್ ಮೇಲೆ ಹಾಕ್ಕೊಂಡು. ಅದ್ರ ಜೊತೆ ಅರಿಶಿನ ಪುಡಿ ಬದಲಿಗೆ ಅರಿಶಿನ ಗೊನೆ ಹಾಕ್ಕೊಂಡು ಹರ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನನ್ನ ತಮ್ಮನ ಮಗನಿಗೆ ಚಿಕನ್ ಪಾಪ್ಸ್ ಆಗಿತ್ತು ಅಮ್ಮ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಎಷ್ಟು ಒಳ್ಳೆಯದು ಅಂತಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಈ ರೀತಿ ಸೊಪ್ಪನ್ನ ಮೈಗೆ ಹಚ್ಚೋಕ್ಕೋಸ್ಕರ ಈ ರೀತಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಹಿಂದೆ ಎಲ್ಲ ನೀವು ಕೇಳಿರ್ತೀರ ಅನಿಸುತ್ತೆ, ಚಿಕನ್ ಪಾಪ್ಸ್ಗೆಲ್ಲ ಈ ರೀತಿ ಮಾಡಿ ಹಾಕ್ತಾಯಿದ್ರು. ನನಗೂ ಚಿಕ್ಕ ವಯಸ್ಸಲ್ಲಿ ನನಗೂ ಆದಾಗ ನಾನು ಈ ಥರ ಹಾಕಿದ್ದುಂಟು. ಈಗ ತಮ್ಮನ ಮಗುಗೂ ಕೂಡ ಆಗಿತ್ತು, ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಅವನಿಗೆ ತುಂಬಾ ಆಗೋಗಿತ್ತು. 1-2 ಟೈಮ್ ಮಾಡಿದ್ದಕ್ಕೆ ಎಷ್ಟೋ ಕಮ್ಮಿ ಅನ್ನಿಸ್ತಾ ಇತ್ತು. ಈ ರೀತಿ ರುಬ್ಕೊಂಡು ನೀವು ಮಾಡಿ. ನಾನು ಮಿಕ್ಸಿಲಿ ಮಾಡ್ಕೊಳ್ಳೋರು ಮಾಡ್ಕೋತಾರಂತೆ, ನಾನು ಬೇಡ ಮಿಕ್ಸಿಲಿ ಅಂತೇಳಿ ಈ ರೀತಿಯೇ ಮಾಡಿದ್ವಿ. ತುಂಬ ಏನು ಪೇಸ್ಟ್ ಆಗಬೇಕು ಅನ್ನೋದೇನಿಲ್ಲ, ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ಚಿಕನ್ ಪಾಪ್ಸ್ ಆದಾಗ ಪಾಪ ಅವಕ್ಕೆ ಎಷ್ಟು ಹಿಂಸೆ ಅನಿಸುತ್ತೆ, ಮತ್ತು ಜ್ವರ ಟೈಪ್ ಎಲ್ಲ ಬರುತ್ತೆ. ಒಬ್ಬೊಬ್ರಿಗೆ ಜ್ವರ ಬರಲ್ಲ ಅನಿಸುತ್ತೆ. ನೋಡಿ, ಈ ರೀತಿ ರುಬ್ಬಿಟ್ಕೊಂಡೆ ನಾನು. ಇವಾಗ ನೋಡಿ, ಮೈಲೆಲ್ಲ ಈ ರೀತಿ ಆಗಿಬಿಟ್ಟಿತ್ತು. ಇದು ಸ್ವಲ್ಪ ಗೊತ್ತೇ ಆಗಿರಲಿಲ್ಲ. ನಾವು ಸ್ವಿಮ್ಮಿಂಗ್ ಬೇರೆ ಹೋಗ್ತಾ ಇದ್ನಲ್ಲ, ಅದ್ರದ್ದೇನೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಚಿಕನ್ ಪಾಪ್ಸ್ ಅಂತ ಗೊತ್ತಾಯಿತು. ಆಮೇಲೆ ಪಾಪ ತಲೆಯಲ್ಲೆಲ್ಲ ಆಗಿಬಿಟ್ಟಿತ್ತು, ಕಿವಿಲಿ ತಲೆಯಲ್ಲಿ ಎಲ್ಲ ಆಗಿಬಿಟ್ಟಿತ್ತು. ಅದಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಬೇವಿನ ಸೊಪ್ಪಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಈ ರೀತಿ ಮಾಡ್ಕೊತಾ ಇದ್ವಿ. ನೋಡಿ, ತಲೆಯೆಲ್ಲ ಆಗಿದೆ. ಅದಕ್ಕೂ ಕೂಡ ಹಚ್ಚಿದೆ. ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ, ಚಿಕನ್ ಪಾಪ್ಸ್ ಆದಾಗ ಈ ರೀತಿ ಮಾಡುವಂಥದ್ದು. ಹಳ್ಳಿಲೆಲ್ಲ ಸಾಮಾನ್ಯ ಈ ರೀತಿಯೇ ಮಾಡ್ತಾರೆ. ಸಿಟಿಯವರು ಮಾಡೋರು ಮಾಡ್ತಾರೆ, ಇಲ್ಲಾಂದರೆ ಮೆಡಿಸನಿಂದನೇ ಕ್ಯೂರ್ ಮಾಡ್ಕೋಬೋದೇನೋ, ನನಗೆ ಗೊತ್ತಿಲ್ಲ. ನೀವು ಈ ರೀತಿ ಆದಾಗ ಈ ರೀತಿ ಮಾಡಿ. ನೀವು ಸಿಟಿಲಿ ಇರಲಿ ಅಥವಾ ಹಳ್ಳಿಲಿರಲಿ, ಈ ರೀತಿಯಾಗಿ ಮಾಡಿಕೊಂಡು ಹಚ್ಚಿ ತುಂಬಾ ರಿಸಲ್ಟ್ ಬರುತ್ತೆ. ಅದು ನೆಕ್ಸ್ಟ್ ಅದ್ರ ಜೊತೆಲಿ ಒಂದು ಪೂಜೆ ಟೈಪು ಮಾಡ್ತಾರೆ. ದೇವಿ ಗುಡಿಗೆ ಹೋಗಿ ಅಲ್ಲಿಗೆ ಹೋಗಿ ತಂಪು ಕೊಟ್ಟು ಬರೋದು ಅಂಥೇಳಿ ಪೂಜೆ ಮಾಡ್ಕೊಂಬರೋದು. ಆ ಥರ ಕೂಡ ನೆಕ್ಸ್ಟ್ ನಾನು ಅದನ್ನು ತೋರಿಸ್ತಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ನೋಡಿ, ಈ ರೀತಿ ಎಲ್ಲ ಮೈಗೆಲ್ಲ ಫುಲ್ ಹಚ್ಕೊಳ್ಳಿ. ಒಂದು ಪಾರ್ಟ್ ಬಿಡದೆ ಎಲ್ಲ ಪಾರ್ಟ್ಸ್ಗೂ ಕೂಡ ಹಾಕ್ಕೊಳ್ಳಿ. ನಾನೆಲ್ಲ ಫುಲ್ ಮೈಗೆಲ್ಲ ಹಚ್ಚಿದ್ದಾಯಿತು. ಹಚ್ಬಿಟ್ಟು 1-2-3 ನಿಮಿಷ ಹಾಗೆ ಒಣಗಕ್ಕೆ ಬಿಡಿ. ಒಣಗಾದ್ಮೇಲೆ ಸ್ನಾನ ಮಾಡಿಸಿ. ನಿಜ ಹೇಳ್ಬೇಕಂದ್ರೆ ಬೇವಿನ ಸೊಪ್ಪು ಎಷ್ಟು ಒಳ್ಳೆಯದು ಅಂತಂದರೆ ತುಂಬಾ ಒಳ್ಳೆಯದು. ಈ ಅರಿಶಿನದಲ್ಲೂ ಅಷ್ಟೇ ಆ್ಯಂಟಿಬಯೋಟಿಕ್ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯದು. ನಾನು ಅದಕ್ಕಾಗಿ ಈ ರೀತಿ ಮಾಡಿಕೊಂಡು ಹಚ್ತಾ ಇದ್ದೀನಿ. ಆದರೆ ಅವಳ ತಂಗಿ ತುಂಬ ಆಟ ಆಡ್ತಾಯಿದ್ಲು, ಸೊ ಹಾಗಾಗಿ ನಾನು ಅವಳದು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದೆ. ಚೆನ್ನಾಗಿ ಒಂಥರ ಏನೋ ಮುದ್ದಾಗಿ ಇದು ಮಾಡ್ತಾಯಿದ್ಲು ಅಂಥೇಳಿ ಸ್ವಲ್ಪ ಅವಳದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವಳು ಅವ್ನಿಗೆ ಹಚ್ತಾ ಇರೋದಕ್ಕೆ ಕಣ್ಣೆಲ್ಲ ಮುಚ್ಕೊಂಡು ಆಟ ಆಡ್ತಾಯಿದ್ಲು. ನೋಡಿ, ಈ ರೀತಿಯಾಗಿ ಎಲ್ಲ ಒಂದು ಕಡೆಯಿಂದ ಫುಲ್ ಬಾಡಿ ಹಚ್ಚಿ ಒಣಗಿಸಿ ಆಮೇಲೆ ಸ್ನಾನ ಮಾಡಬೇಕಾದ್ರೆ ದಯವಿಟ್ಟು ಸೋಪು ಗಿಪ್ಪು ಏನೂ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಸ್ನಾನ ಮಾಡಿಸಿ ಅಷ್ಟೇ. ಪೂಜೆಗೋಸ್ಕರ ನಾನು ಪೂಜೆ ಮಾಡಬೇಕು ಅಂತೇಳಿ ಅನ್ನಲ್ಲ, ಹಾಗಾಗಿ ಸ್ನಾನ ಮಾಡಿಸ್ಕೊಂಡ ನಂತರ ಪೂಜೆಗೆ ನಾವು ದೇವರಿಗೆ ನೈವೇದ್ಯ ಕೊಡಬೇಕಲ್ಲ, ಹಾಗಾಗಿ ನಾವು ಕೂಡ ಸ್ನಾನ ಮಾಡಿಕೊಂಡು ಆಮೇಲೆ ಮೊಸರನ್ನ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ತಂಪು ಕೊಡೋದು ಅಂದರೆ ಅದು ಕೋಲ್ಡ್ ಟೈಪ್ ಅನ್ನೋ ಥರ. ಹಾಗಾಗಿ ನಾನು ಮೊಸರನ್ನ ಮಾಡ್ಕೊಂಡಿದ್ದೆ. ಮೊಸರನ್ನ ಮಾಡಿಕೊಂಡು ಪೂಜೆಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಪೂಜೆಗೆ ತಟ್ಟೆಗೆಲ್ಲ ಜೋಡಿಸ್ಕೊಂಡು ನಮ್ಮ ಮನೆ ಪಕ್ಕದಲ್ಲೇ ಒಂದು ಇದೆ ದೇವರು ಮೂಡಿರುವಂಥದ್ದು ದೇವಿ
ಗುಡಿ ಏನು ಕಟ್ಸಿಲ್ಲ, ಓಪನ್ ಆಗೇ ಇದೆ. ಅಲ್ಲಿಗೂ ಕೂಡ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ. ಎಳ್ನೀರು ಕೂಡ ತಂಪು ಅಂತೇಳಿ ಎಳ್ನೀರನ್ನು ಕೂಡ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನ ಸಿಕ್ಕಿಸಿ ತಗೊಂಡೋಗಿ ಪೂಜೆ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗಿ ನೋಡಿ ಇಲ್ಲಿಗೆ ಬಂದು ನಾವೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಬೇವಿನ ಮರದ ಕೆಳಗಡೆ ಅಲ್ಲಿ ದೇವಿ ಮೂಡಿದೆ ಅಂತ ಎಲ್ಲ ಪಕ್ಕದವರೆಲ್ಲ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾವು ಕೂಡ ಹೋಗ್ತಾ ಇರ್ತೀವಿ ಒಂದೊಂದು ಸಲ. ಈ ರೀತಿ ತಂಪು ಟೈಪ್ ಬಂದಾಗಲೂ ಹೋಗ್ತಿರ್ತೀವಿ, ಮಾಮೂಲಿ ಹೋಗಬೇಕು ಅಂತ ಅಂದಾಗಲೂ ಹೋಗ್ತಾ ಇರ್ತೀವಿ. ಅಲ್ಲೇನು ಡೈಲಿ ಏನು ಪೂಜೆ ಮಾಡಲ್ಲ, ಯಾರು ಪೂಜೆ ಮಾಡೋಕ್ಕೆ ಹೋಗ್ತಾರೋ ಅವರೇ ಪೂಜೆ ಮಾಡಿಕೊಂಡು ಬರ್ತಾರಷ್ಟೇ. ನಾನು ಅದಕ್ಕೆ ಫಸ್ಟ್ ಎಲ್ಲ ಒಂದು ಸ್ವಲ್ಪ ನೀರು ತೊಗೊಂಡೋಗಿ ಅದೆಲ್ಲ ತೊಳೆದಾದ್ಮೇಲೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಮತ್ತು ಬೇವಿನ ಸೊಪ್ಪನ್ನು ಕೂಡ ದೇವ್ರ ಮೇಲೆಲ್ಲ ಹಾಕಬೇಕು ಅಂತ ಹೇಳ್ತಾರೆ ಈ ತಂಪು ಕೊಡೋ ಪೂಜೆ ಮಾಡುವಾಗ. ಹಾಗಾಗಿ ಮನೇಲಿರೋ ಹೂ ಗಿಡದಲ್ಲಿ ಹೂವನ್ನ ಕಿತ್ಕೊಂಡು ಬೇವಿನ ಸೊಪ್ಪೆಲ್ಲ ಹಾಕಿ ಹೂವೆಲ್ಲ ಮಾಡಿಸ್ದೆ ದೇವರಿಗೆಲ್ಲ. ಹೂವೆಲ್ಲ ಮಾಡಿಸೆಲ್ಲ ಆದಮೇಲೆ ಪಕ್ಕದಲ್ಲೂ ಇದೆ ಈ ಥರ, ಅದಕ್ಕೂ ಕೂಡ ತುಂಬ ಮುಳ್ಳೆಲ್ಲ ಇದೆ ಬೇರೆಯವ್ರದ್ದು ತೋಟದಲ್ಲದಿರೋದು. ಆ ದೇವಿ ಇನ್ನೂ ವ್ಯವಸ್ಥೆ ಏನೂ ಮಾಡಿಲ್ಲ. ಹಾಗಾಗಿ ನಾವು ಸ್ವಲ್ಪ ಹೋಗಿ ಥರ ಪೂಜೆ ಮಾಡ್ಕೊಂಡ್ವಿ. ಆಮೇಲೆ ಮೊಸರನ್ನ ಎಲ್ಲ ತೊಗೊಂಡೋಗಿದ್ನಲ್ಲ, ಅದನ್ನು ಕೂಡ ಒಂದು ಬಾಳೆ ಎಲೆದೆಲೆ ಇಟ್ಟು ಅದರ ಮೇಲೆ ನಾನು ಮೊಸರನ್ನ ಕೂಡ ಇಟ್ಟಿದ್ದೀನಿ. ಮತ್ತು ಎಳ್ನೀರನ್ನು ಕೂಡ ಪಕ್ಕದಲ್ಲಿಟ್ಟು ಪೂಜೆ ಮಾಡಬೇಕು ಅಂತೇಳಿದ್ರು. ಅದರಲ್ಲಿ ನೆಕ್ಸ್ಟ್ ಕೂಡ ಅಭಿಷೇಕ ಥರದನ್ನು ದೇವ್ರ ಮೇಲೆ ಹಾಕೋಕ್ಕೆ ಹೇಳಿದ್ರು, ಅದನ್ನು ಕೂಡ ಮಾಡ್ತೀವಿ. ಮತ್ತು ಇನ್ನೊಂದು ಎಳ್ನೀರನ್ನು ಕೂಡ ತೊಗೊಂಡೋಗಿದ್ವಿ. ಅದನ್ನು ದೇವ್ರ ಮುಂದೆ ಇಟ್ಟು ಯಾರಿಗೆ ಅಮ್ಮ ಆಗಿರುತ್ತೆ ಅವರಿಗೆ ಕುಡಿಸ್ಬೇಕು ಅಂತಲೂ ಕೂಡ ಹೇಳಿದ್ರು. ಹಾಗಾಗಿ ಎಳ್ನೀರು 2 ತೊಗೊಂಡೋಗಿದ್ವಿ. ಒಂದು ಬೇವಿನ ಎಲೆ ಅದರೊಳಗಡೆ ಹಾಕಿ ಇಟ್ಟಿದ್ದೀವಿ, ಒಂದು ಹಂಗೆ ಓಪನ್ ಆಗಿ ಇಟ್ಟಿದ್ದೀವಿ. ಕಾಯೆಲ್ಲ ತೊಗೊಂಡೋಗಿದ್ವಿ. ಮನೇಲಿ ಏನೇನು ವಸ್ತುಗಳಿತ್ತು ಅಷ್ಟೇ ತೊಗೊಂಡೋಗಿ ನಾವು ಪೂಜೆ ಮಾಡ್ಕೊಂಡು ಬಂದ್ವಿ. ಪೂಜೆ ಮಾಡ್ಕೊಂಡೆಲ್ಲ ಆದಮೇಲೆ ಅಲ್ಲಿದೆ ಪ್ರಸಾದನ ಕೂಡ ನಾವು ಅಲ್ಲೇ ತೊಗೊಂಡ್ವು. ಮೊಸರನ್ನ ಸ್ವಲ್ಪ ತೊಗೊಂಡು ಅಲ್ಲೇ ಸ್ವಲ್ಪ ಬಿಟ್ಟು ಬಂದ್ವಿ. ಆಮೇಲೆ ಎಳ್ನೀರು ನಾನು ಅಭಿಷೇಕ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಇವಾಗ ಯಾರಿಗೆ ಅಮ್ಮ ಆಗಿರುತ್ತೆ ಅವ್ರ ಕೈಲೇ ಪೂಜೆ ಮಾಡಿಸಿ ಎಳ್ನೀರನ್ನ ಕೂಡ ದೇವ್ರ ಮೇಲೆ ಅಭಿಷೇಕ ಮಾಡಬೇಕು. ಅದೇ ರೀತಿಯಾಗಿ ನಾವು ದೇವ್ರಿಗೆ ಎಲ್ಲ ದೇವ್ರುಗಳಿಗೂ ಸ್ವಲ್ಪ ಎಳ್ನೀರನ್ನ ಕೂಡ ಹಾಕಿ ಪೂಜೆ ಮಾಡ್ಕೊಂಡ್ವಿ. ಎಲ್ಲ ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಎಲ್ಲಿ ಮೊಸರನ್ನ ತೊಗೊಂಡೋದ್ರೆ ಅದನ್ನು ಸ್ವಲ್ಪ ಅಲ್ಲೇ ಇಟ್ಟು ನಾವು ಸ್ವಲ್ಪ ತೊಗೊಂಡು ಬಂದ್ವಿ. ಈ ಥರ ಪೂಜೆ ಮಾಡೋದಕ್ಕೆ ತಂಪು ಕೊಡೋದು ಅಂತೇಳೋದು. ನಾವು ತಂಪು ಕೊಡಬೇಕು ಅಂತಂದರೆ ಸಂಜೆ ಅಥವಾ ಬೆಳಗ್ಗೆ ಕೊಡಬೇಕು, ಮಧ್ಯಾಹ್ನ ಅಥವಾ ಬಿಸಿಲಿರೋ ಟೈಮಲ್ಲೆಲ್ಲ ಕೊಡೋಕ್ಕೆ ಹೋಗಬಾರ್ದು. ಇನ್ನೊಂದು ಏನಪ್ಪ ಅಂತಂದರೆ ಈ ಅಮ್ಮದವರಿಗೆ ನಾನ್ ವೆಜ್ ತಿನ್ನಬೇಕು ಅನ್ನೋ ಥರನೂ ಅನಿಸುತ್ತೆ ಅಂತ ಹೇಳ್ತಾರೆ. ಆವಾಗ ನಾನ್ ವೆಜ್ ಊಟನೂ ಕೂಡ ಮಾಡಿ ಕೊಡಬೇಕು ಮಕ್ಕಳಿಗೆ ಅಂತಲೂ ಕೂಡ ಹೇಳ್ತಾರೆ. ಒಬ್ಬೊಬ್ಬರು ಕೇಳೋದಿಲ್ಲ ಆ ಥರ ನಾನ್ ವೆಜ್ ಎಲ್ಲ. ಕೇಳಿದವರಿಗೆ ನಾನ್ ವೆಜ್ ಇಷ್ಟ ಅನ್ನೋ ಥರ, ಆ ದೇವ್ರಿಗೆ ಇಷ್ಟ ಅನ್ನೋ ಥರ ಹೇಳ್ತಾರೆ. ಹಾಗಾಗಿ ಇವನು ಅವತ್ತಿನ ದಿನ ನಾವು ಪೂಜೆಗೆ ಹೋದಿದ್ದೀನಿ ಅಂತ ಕೇಳಿದ್ರೆ ನೆಕ್ಸ್ಟ್ ಡೇ ಏನೋ ಕೇಳ್ದ, ನಾವು ನಾನ್ ವೆಜ್ ಕೂಡ ಮಾಡಿದ್ವಿ. ಮೋಡ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಹಾಗೆ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಮೋಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋದಲ್ಲಿ ಚಿಕನ್ ಪಾಪ್ಸ್ ಮತ್ತು ಒಂದಲಗ್ಲ ರೈಸ್ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.